ಇನ್ನು ನಿಮ್ಮ ಪ್ರಶ್ನೆಗಳು ಯಾವಾಗಲೂ ಸ್ಪಷ್ಟವಾಗಿರಲಿ, ಸ್ಫುಟವಾಗಿರಲಿ. ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಮತ್ತು ಹುಟ್ಟಿದ ಸ್ಥಳವನ್ನು ಕೊಡಬೇಕಾಗತ್ತೆ. ಹುಟ್ಟಿದ ದಿನಾಂಕ, ಸಮಯ ಗೊತ್ತಿಲ್ಲ ಅಥವಾ ಡೌಟ್ ಇದೆ ಅನ್ನುವಂಥವ್ರು ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೋದು. 1 ರಿಂದ 249 ಸಂಖ್ಯೆ ಒಳಗಡೆ ಒಂದು ಸಂಖ್ಯೆಯನ್ನು ನೀವು ಹೇಳಬೇಕಾಗತ್ತೆ. ಇನ್ನು ಜ್ಯೋತಿಷ್ಯವನ್ನು ನಾವು ಕಲಿತ್ಕೊಳ್ಬೇಕು, ನಮ್ಮ ಭವಿಷ್ಯ ಹೇಗಿದೆ ಅಂತ ನಾವೇ ಕೂಡ ನೋಡ್ಕೊಳ್ಬೇಕು ಅನ್ನೋ ಇಂಟ್ರೆಸ್ಟ್ ಎಲ್ಲರಿಗೂ ಕೂಡ ಇರುತ್ತೆ. ಸೊ ಒಂದು ಆಪರ್ಚುನಿಟಿ ಗುರುಜಿ ಕಡೆಯಿಂದ ನಿಮಗೆ ಕೊಡ್ತಾ ಇದ್ದಾರೆ. ಮಾರ್ಚ್ 15ನೇ ತಾರೀಕಿನಿಂದ 15 ದಿನಗಳಲ್ಲಿ, ಕೇವಲ 15 ದಿನಗಳಲ್ಲಿ ನಿಮ್ಮ ಭವಿಷ್ಯದ ಬಗ್ಗೆ ನೀವು ತಿಳುವಳಿಕೆಯನ್ನು ಪಡ್ಕೊಳ್ಬಹುದು. ಹೇಗೆ ಅನ್ನೋದಾದ್ರೆ, ಭವಿಷ್ಯದ ಅಂದ್ರೆ ಜ್ಯೋತಿಷ್ಯ ತರಗತಿಗಳನ್ನ ನಡೆಸ್ತಾ ಇದ್ದಾರೆ ಗುರುಜಿಯವರು. ಆನ್ಲೈನ್ ಕ್ಲಾಸಸ್ ಅಲ್ಲಿ ನೀವು ಭಾಗವಹಿಸಬಹುದಾಗಿದೆ. ಸೊ ಫೀಸ್ ಎಷ್ಟಿರುತ್ತೆ ಅಥವಾ ರಿಜಿಸ್ಟ್ರೇಷನ್ ಹೇಗಿರುತ್ತೆ, ಸೊ ಕ್ಲಾಸಸ್ ಎಲ್ಲಿ ಕಂಡಕ್ಟ್ ಮಾಡ್ತಾರೆ, ಹೇಗೆ ಕಂಡಕ್ಟ್ ಮಾಡ್ತಾರೆ, ಈ ವಿಚಾರದ ಬಗ್ಗೆ ಮೋರ್ ಡೀಟೇಲ್ ಬೇಕು ಅನ್ನೋದಾದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಬೇಕಾಗುತ್ತೆ. ಇನ್ನು ದೇಶದಲ್ಲಿ ಅಲ್ಲ, ವಿದೇಶದಲ್ಲೂ ಕೂಡ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಗುರುಜಿಯವರು ಹೊಂದಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಆ ತರಗತಿಯ ಬಗ್ಗೆ ಮತ್ತು ಗುರುಜಿಯವರ ಬಗ್ಗೆ ಒಂದಷ್ಟು ವಿಚಾರವನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ತಾ ಹೋಗ್ತಾ ಇದ್ದಾರೆ. ಸೊ ನಮ್ಮ ಕಾರ್ಯಕ್ರಮದ ಮುಖಾಂತರ ಅಭಿಪ್ರಾಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಇದರ ಮೂಲ ಉದ್ದೇಶ ಇಷ್ಟೇ. ಸೊ ಜ್ಯೋತಿಷ್ಯ ಅಂದರೆ ಏನು, ಜ್ಯೋತಿಷ್ಯ ಶಾಸ್ತ್ರವನ್ನು ಕೇವಲ 15 ದಿನಗಳಲ್ಲಿ ಹೇಗೆ ಕಲಿಬಹುದು ಅನ್ನೋ ಡೌಟ್ ನಿಮಗಿರುತ್ತೆ. ಗುರುಗಳ ಈ ಡೌಟ್ನ ನೀವು ಕ್ಲಿಯರ್ ಮಾಡೋದಾದರೆ ಹೇಗೆ ಸಾಧ್ಯವಾಗುತ್ತೆ 15 ದಿನಗಳಲ್ಲಿ ಅಂತ ಕೇಳೋರ್ಗಾದ್ರೆ? ಫಸ್ಟ್ ಆಫ್ ಆಲ್ ಅವರು ಎಲ್ಲಿ ಓದಿದ್ದಾರೆ ಅಂತ ಕೇಳಬೇಕು. ಈಗ ಎಲ್ಲಿ ಓದಿದ್ದಾರೆ ನಿಮ್ಗೆ ಹೆಂಗೆ ಗೊತ್ತು ಅಂತ ಕೇಳಬೇಕು. ಹಿಯರ್ ಸೇ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಹಿಯರ್ ಸೇ, ಹಿಯರ್ ಅಂದ್ರೆ ಎಲ್ಲ ಕೇಳಿರೋದು, ಹೇಳಿರೋದು ಅಂತ. ಹಿಯರ್ ಸೇ ಅನ್ನೋದು ತುಂಬ ಕಡೆ ಅದನ್ನು ನಾವು ಹೇಳ್ತೀವಿ. ಎಲ್ಲೋ ಕೇಳಿರೋದು, ಹೇಳಿದ್ದು, ಅದೇನೋ ಚೆನ್ನಾಗಿಲ್ವಂತೆ ಅಂದರೆ ಅವನು ಅಂತೆ ಕಂತೆಗಳು. ಇದು ಅಂತೆ ಕಂತೆ, ಹಿಯರ್ಸೇನ ಅಂತೆ ಕಂತೆ ಅಂತ ನಾವು ಮಾಡ್ತೀವಿ. ಸೊ ಅಂಥ ವಿಚಾರದಲ್ಲಿ ನನ್ನ ಪ್ರಕಾರ 6 ಕೋಟಿ ಪಾಪ್ಯುಲೇಷನ್, ಎಷ್ಟು ಜನ ಡಾಕ್ಟರ್ ಇರ್ಬೋದು ಅಂದಾಜು? 6 ಕೋಟಿ, ಒಂದಷ್ಟು ಲಕ್ಷಗಳಿರ್ಬೋದಾ? ಲಕ್ಷಗಳು, ಒಂದಷ್ಟು ಲಕ್ಷಗಳು. ಫ್ಯಾಂಟಾಸ್ಟಿಕ್. ಎಷ್ಟು ಜನ ಜ್ಯೋತಿಷ್ಯರು ಇರ್ಬೋದು? ಅವರಷ್ಟೇ ಇರ್ಬೋದು ಗುರುಗಳೇ. ರಾಂಗ್. ಡಾಕ್ಟರ್ ಎಷ್ಟಿದಾರೋ ಅದರದ್ದು ಕಾಲ್ಭಾಗ ಅಷ್ಟೇ ಅಸ್ಟ್ರಾಲಜರ್ಸ್ ಇರೋದು. ಆ ಕಾಲ್ಭಾಗದಲ್ಲಿ ಸುಮ್ಮನೆ ಪಾರಂಪರಿಕವಾಗಿ ಪಂಚಾಂಗ ನೋಡ್ಕೊಂಡು ಹೇಳಿರೋರೆ 90%. ಹೋಗಿ ಅಧ್ಯಯನ ಮಾಡಿರ್ತಕ್ಕಂಥವ್ರು, ಅಸ್ಟ್ರಾಲಜಿನ ಮಾಡಿರ್ತಕ್ಕಂಥ 25,000 ಜನ ಮೇಲಿಲ್ಲ ಕರ್ನಾಟಕದಲ್ಲಿ. ಓನ್ಲಿ 25,000 ಅಷ್ಟೇ. ನಾನು 65,000 ಹೇಳಿದ್ದು ವರ್ಲ್ಡ್ ವೈಡ್, ಅದು ಕುಟುಂಬ ಸಮೇತ. ನಾನು ಒಂದು ಟಿಕೆಟ್ ಲೆಕ್ಕ ಅಂತ ತಗೊಳ್ತೀನಿ. ಈ ವಿಚಾರದ ಬಗ್ಗೆ ಕಾಲ್ ತಗೊಂಡು ಮಾತಾಡೋಣ. ಓಕೆ ಗುರುಗಳ. ಎಸ್, ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಸಿದ್ಧವಾಗಿದೆ, ನೋಡೋಣ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ ಕೇಳಬೇಕಿತ್ತು. ಓಕೆ, ಹುಟ್ಟಿದ ದಿನಾಂಕ, ಸಮಯ ಹೇಳಿಮ್ಮ. ಹುಟ್ಟಿದ ಡೇಟ್ ಬಂದು 22/7/1990. 22/7/1990. ಸ್ಥಳ ಬಂದು ತುಮಕೂರು. ಓಕೆ, ಟೈಮಿಂಗ್ಸು 11:15 ಬೆಳಗ್ಗೆನಾ? ಓಕೆ, ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಮದುವೆ ವಿಚಾರವಾಗಿ ಕೇಳಬೇಕಾಗಿತ್ತು, ಮದುವೆ ಮತ್ತೆ ಮದುವೆ ಜೀವನದ ಬಗ್ಗೆ. ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ತೆ ಗುರುಜಿ. ಮದುವೆ ಜೀವನ ಮತ್ತೆ ಮದುವೆ ಬಗ್ಗೆ 35 ಇಯರ್ಸ್ ಆಯ್ತು? ಹೌದು ಗುರುಜಿ. ಹೌದು. ಯಾಕೆ ಮದುವೆ ಬಗ್ಗೆ ಆಸಕ್ತಿ ಯಾಕಿಲ್ಲ? ಆಸಕ್ತಿ ಇಲ್ಲ ಅನ್ನೋದಕ್ಕಿಂತ ಈಗ ಪರವಾಗಿಲ್ಲ, ಮಾಡ್ಕೋಬೇಕು ಅನ್ನೋದು ಈಗ ಆಸಕ್ತಿ ಇದೆ. ಆಸಕ್ತಿ ಆಗ್ತಾ ಇಲ್ಲ. ಯಾವುದು ಆಗ್ತಾ ಇಲ್ಲ? ಕಾರಣ ಗೊತ್ತಿಲ್ಲ. ಅದು ಯಾವುದು ಹುಡುಗರು ಬಂದಿಲ್ವಾ? ಇಲ್ಲ, ಬರ್ತಿಲ್ಲ. ಸುಮಾರು ಬರ್ತಿದ್ದಾರೆ. ಸುಮಾರು ಬರ್ತಿದ್ದಾರೆ. ಓಕೆ. ಸುಮಾರಲ್ಲಿ ಯಾಕೆ ಆಯ್ಕೆ ಮಾಡ್ಕೊಂಡಿಲ್ಲ? ಅದೇ ಒಂದ್ ಕಡೆ ಅವ್ರ ಕಡೆ ಆದ್ರೆ ನಮ್ ಕಡೆ ಓಕೆ ಇಲ್ಲ, ನಮ್ ಕಡೆ ಆದ್ರೆ ಅವ್ರ ಕಡೆ ಓಕೆ ಇಲ್ಲ, ಈ ತರ ಆಗ್ತಿದೆ. ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ ನೋಡಿ ರಿಸಲ್ಟ್. ಲೋ ಇಂಟ್ರೆಸ್ಟ್ ಆರ್ ಲವ್ ಇನ್ ಮ್ಯಾರೇಜ್, ಯಾವ್ದಾರು ಎರಡರಲ್ಲಿ ಒಂದು ಬರುತ್ತೆ. ಓಕೆ. ಮೋರ್ ಫೋಕಸ್ ಇನ್ ಇಂಪ್ರೂವ್ಮೆಂಟ್ ಆಫ್ ಹೌಸ್, ನಿಮ್ಮ ಮನೆ ಬಗ್ಗೆ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು ಅಂತ ಬಂದಿರತಕ್ಕಂಥ ಒಂದು ಇನ್ಫಾರ್ಮೇಷನ್. ಸೊ ಲೋ ಇಂಟ್ರೆಸ್ಟ್ ಅಂತ ಬಂದಿದೆ. ಫಸ್ಟ್ ಆಫ್ ಆಲ್ ಇಂಟ್ರೆಸ್ಟ್ ಇದ್ರೆ ಬೇಗ ಆಗ್ಬಿಡುತ್ತೆ, ಯಾರನ್ನ ಡಿಸೈಡ್ ಮಾಡತ್ತಲ್ಲ ಮುಂದೆ ಹೋಗೋಣ ಅಂತ. ಇವರು 34ರಲ್ಲೂ ಐಡಿಯಾ ಯೋಚನೆ ಮಾಡ್ತಾ ಇರ್ತಾರೆ, 36ರಲ್ಲೂ 40ರಲ್ಲೂ ಅದೇ ಯೋಚನೆ ಮಾಡ್ತಾ ಇರ್ತಾರೆ. ಬಿಕಾಸ್ 4th ಹೌಸ್ ಅಂತ ರಾಹು ರೆಟ್ರೋಗ್ರೇಡ್ ಆಗಿದೆ, 4th ಹೌಸ್ ಕಾಂಬಿನೇಷನ್ ಬಂದಿದೆ, 10th ಹೌಸ್ ಕಾಂಬಿನೇಷನ್ನು ಟೇಸ್ಟಲ್ಲಿ ಬಂದಿದೆ. ಇವೆರಡೇ ಅದನ್ನೇ ಹೇಳಿದ್ದು ನಾನು, ಪ್ಲಾನೆಟರಿ ಇಂಟೆಲಿಜೆನ್ಸ್. ಪ್ರತಿಯೊಬ್ಬರು ಈ ಜ್ಯೋತಿಷ, ಈ ಕಾಂಪೌಂಡ್ರ್ ಹತ್ರ, ನಾವು ಕಾಂಪೌಂಡ್ರ್ ಅಂತಲೇ ಹೇಳೋದು, ಅವ್ರು ಜ್ಯೋತಿಷ್ ಅಂತ ಹೇಳೋದೇ ಇಲ್ಲ, ಅವ್ರು ನಂಬರ್ 1 ಕಾಂಪೌಂಡ್ರು. ಅದು ಸುಮ್ಮನೆ ನಿನಗೆ ಆ ಪೂಜೆ ಮಾಡಿಬಿಡಮ್ಮ ಆಗುತ್ತೆ. ಇಲ್ಲೇ ನಿದರ್ಶನ ಇದೆಯಪ್ಪ,
6 ತಿಂಗಳಲ್ಲಿ ಯಾವ ಪೂಜೆ ಮಾಡಿಸ್ರಿ ನೋಡೋಣ, ಅದು ನಾನು ನೋಡ್ಬಿಡ್ತೀನಿ ಅದು ಹೆಂಗೆ ಮದುವೆ ಆಗ್ಬಿಡ್ತಾರೆ ಅಂತ. ಸಾಧ್ಯನೇ ಇಲ್ಲ, ನೆವರ್. ಇಲ್ಲ ಅಂದಿದ್ರೆ ಕರ್ನಾಟಕದಲ್ಲಿ ಇಷ್ಟು ಜ್ಯೋತಿಷ್ಯರ ಹತ್ರ ಹೋಗಿರೋರು 100% ರಿಸಲ್ಟ್ ಇರಬೇಕು ಟೇಬಲ್ ಮೇಲೆ. ಇಟ್ ಈಸ್ ನಾಟ್ ದೇರ್. ನಾನು ಕೂತಿರೋದು ರಿಸಲ್ಟ್ ಕೊಡೋಕ್ಕಲ್ಲ, ಟು ಟೆಲ್ ಯುವರ್ ರಿಸಲ್ಟ್, ಎಸ್ ಆರ್ ನೋ. ತುಂಬ ಜನ ಜ್ಯೋತಿಷರು ನಾನು ರಿಸಲ್ಟ್ ಕೊಡ್ತೀನಿ ಅಂತ ಮಾಡಿಬಿಡ್ತಾರೆ, ದಟ್ ಈಸ್ ರಾಂಗ್. ರಿಸಲ್ಟ್ ಕೊಡೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ 4th ಹೌಸ್ ಈಸ್ ದಿ ಹೌಸ್ ಆಫ್ ಲೋ ಇಂಟ್ರೆಸ್ಟ್. ಲೋ ಇಂಟ್ರೆಸ್ಟ್ ಅಂತ ನಾವು ಕರಿತೀವಿ. ಆ ಲೋ ಇಂಟ್ರೆಸ್ಟ್ ಹೋಗ್ಬೇಕದು. ಮನೆ ಕಡೆ ಆರಾಮಾಗಿರ್ತಾರೆ, ಟೆನ್ಷನ್ ತಗೊಳ್ಳಲ್ಲ, ಕೂಲ್ ಆಗಿರ್ತಾರೆ ಬಂದಿರ್ತಕ್ಕಂಥದ್ದು. ನೆಕ್ಸ್ಟ್ ಇವರಿಗೆ ಆಫರ್ಗಳು ಬರುತ್ತಾ ಅಂತ ನೋಡ್ತೀವಿ ಇಲ್ಲಿ. ಮದುವೆ ಆಗುತ್ತೆ ಅಂತಲ್ಲ, ಮದುವೆ ಯಾವಾಗ ಆಗುತ್ತೆ ಅನ್ನೋದು ಕೇಳ್ತಾರಲ್ಲ, ರಾಂಗ್. ಪ್ರತಿಯೊಬ್ಬರು ಯಾರು ವೀಕ್ಷಕರು ನೋಡ್ತಾ ಇದ್ರೆ ಇವತ್ತು ರಾಂಗ್ ಅಂತ ಕರಿತೀನಿ. ಮದುವೆ ಬರ್ತಕ್ಕಂಥ ಆಫರ್ಸ್ ಅಂತ ತಗೊಳ್ಬೇಕು ನಾವು. ಆಫರ್ಸ್ ಇದೆಯಾ, ಹುಡುಗ ಬರ್ತಾ ಇದ್ದಾನೆ, ಹುಡುಗಿ ಅದೇ ಅಷ್ಟೇ. ಮದುವೆ ಆಗೋದು ಯಾರು ಜ್ಯೋತಿಷದಲ್ಲಿ ಹೇಳೋಕ್ಕಾಗಲ್ಲ. ಇಟ್ ಈಸ್ ಆಲ್ ಸೆಲ್ಫ್ ಮೈಂಡ್, ಸೆಲ್ಫ್ ಆತ್ಮ ಬರ್ತಕ್ಕಂಥದ್ದು. ಇಲ್ಲಿ ಇವರಿಗೆ ಕೇತು ದಶ ನಡೀತಾ ಇದೆ. ಕೇತು ದಶ 2025 ಏಪ್ರಿಲ್ಗೆ ರಾಹು ಮುಗೀತೆ, ಆಮೇಲೆ ಗುರು ಬರುತ್ತೆ. ಈ ಕಾಂಬಿನೇಷನ್ ಸ್ವಲ್ಪ ಜಸ್ಟ್ ನಾವು ಭುಕ್ತಿಗಳಲ್ಲಿ ನೋಡ್ಕೊಂಡು ಹೋಗಬೇಕು, ಇದೆಯಾ ಅಂತ ಯೋಗ. ಇದರಲ್ಲಿ 10-11 ಕಾಂಬಿನೇಷನ್ ಇದೆ. 10-4-7 ಚೆನ್ನಾಗಿರೋದು ಬರಬೇಕು. ದುಡ್ಡಿರೋರು, ಎತ್ತರವಾಗಿರೋರು, ಒಳ್ಳೆ ಇರೋರು ಇಲ್ಲಿ ಬರ್ತಕ್ಕಂಥದ್ದು. ರಾಹು ಆದಮೇಲೆ ಗುರುಗೆ ಹೋಗುತ್ತೆ, ಅಲ್ಲಿ ಅಂಡರ್ಗ್ರೌಂಡಲ್ಲಿ 7 ಇದೆ. ಏಪ್ರಿಲ್ ಆದಮೇಲೆ ಭಾಳ ಕಮ್ಮಿ ಚಿಕ್ಕದಾಗಿ ಬರುತ್ತೆ. ನಾಟ್ ಸೋ ಗ್ರೇಟ್, ವೆರಿ 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 ಡಿಫಿಕಲ್ಟ್. ಮುಂದಿನ ಕರೆಗೋಣ. ಓಕೆ ಗುರುಗಳೇ, ಎಸ್, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೊಂದು ಕರೆ ಇದೆ. ನಮಸ್ತೆ ಮಾ. ನಮಸ್ತೆ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್ ನನ್ನ ಬಗ್ಗೆನೇ ಕೇಳಬೇಕಿತ್ತು. ಹುಟ್ಟಿದ ದಿನಾಂಕ, ಸಮಯ ಹೇಳಿ. 28 ಸೆಪ್ಟೆಂಬರ್ 28 ಸೆಪ್ಟೆಂಬರ್ 1996. ಟೈಮಿಂಗ್ಸು 1996 ಮೇಡಮ್. 96 ಹಾಂ ಮೇಡಮ್. 96. ಓಕೆ, ಸಮಯ ಹೇಳಿ. ಬೆಳಗ್ಗೆ 6:30 ಮೇಡಮ್. ಓಕೆ, ಯಾವ ಸ್ಥಳದಲ್ಲಿ ಹುಟ್ಟಿರೋದು? ಹೊಸಪೇಟೆ ಮೇಡಮ್. ಹೊಸಕೋಟೆ, ಹೊಸಪೇಟೆ ಮೇಡಮ್, ಬಳ್ಳಾರಿ ಹೊಸಪೇಟೆ. ಹೊಸಪೇಟೆ. ಓಕೆ, ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್ ನನಗೆ ಹುಡುಗಿ ಹುಡುಕ್ತಾ ಇದ್ದಾರೆ, ಮದುವೆ ಯಾವಾಗ ಆಗುತ್ತೆ ಅಂತ ತಿಳಿಸ್ಕೊಡಿ. ಓಕೆ, ಗುರುಗಳೊಟ್ಟಿಗೆ ಮಾತಾಡಿ. ಈಗ ಒಂದು 2 ನಿಮಿಷದ ಮುಂಚೆ ನೀವು ಕೇಳಿಸ್ಕೊಂಡಿಲ್ಲ ಅನ್ಸುತ್ತೆ. ಮದುವೆ ಆಗೋದು ಯಾವುದೂ ಇಲ್ಲ ಸರ್. ಅಸ್ಟ್ರಾಲಜಿಲಿ ಮದುವೆ ಆಗೋ ಟೈಮ್ ಯಾವುದೂ ಇಲ್ಲ, ಅದೆಲ್ಲ ಸುಳ್ಳು. ಆಫರ್ಸ್ ಬರುತ್ತೆ, ಮಾಡ್ಕೊಳ್ಳೋದಷ್ಟೇ ಕೆಲಸ. ಆಫರ್ಸೇ ಬರ್ತಾ ಇಲ್ಲ ಅಂದರೆ, ಆಫರ್ಸ್ ಯಾಕೋ ಸೌಂಡಲ್ಲಿ ಆಫರ್ಸೇ ಬರ್ತಾ ಇಲ್ಲ ಅಂತಂದರೆ ಆ ಟೈಮಲ್ಲಿ ನಾವು ಹೇಳ್ಬೋದು ಕಾಂಬಿನೇಷನ್ ಸ್ವಲ್ಪ ನೆಗೆಟಿವ್ ಇದೆ ಅಂತ. ಯಾರಾದರೂ ಕಾಂಪೌಂಡ್ರು ಇಂಥ ಟೈಮಲ್ಲಿ ಮದುವೆ ಆಗುತ್ತೆ ಅಂತ ಅಂದ್ಬಿಟ್ರೆ ಅವ್ರು ಹೇಳೋದೇ ಇಲ್ಲ. ಇವಾಗ ಇಲ್ಲ, ದೋಷ ಇದೆ, ದೋಷ ಪರಿಹಾರ ಮಾಡ್ಕೊಳ್ಳಿ ಆಗುತ್ತೆ ಅಂತ ಹೇಳ್ತಾರೆ. ಯಾವುದೇ ನೋಬಡಿ ವಿಲ್ ಗಿವ್ ಸ್ಟ್ರೈಟ್ ಆನ್ಸರ್. ಸ್ಟ್ರೈಟ್ ಆನ್ಸರ್ ಇಂಥ ಟೈಮಲ್ಲಿ ಅಂತ ಬಟ್ ನಾನು ಹೇಳ್ತೀನಿ ಬೇಕಾದ್ರೆ. ಯಾಕೆಂದರೆ ಆಫರ್ ಸ್ವಲ್ಪ ಜಾಸ್ತಿ ಡಿಸಿಷನ್ ಮೇಕಿಂಗ್ ಬಂದಾಗ 2-7 ಬಂದ್ಬಿಡುತ್ತೆ. ವೆನ್ ಯರ್ ಕಂಪಲ್ಷನ್ ಅಂತ ಬರ್ತಲ್ಲ, ಆಗಲೇಬೇಕು, ಅದು 2-7 ಬಂದ್ಬಿಡುತ್ತೆ. ಆ ಕಾಂಬಿನೇಷನ್ ಹುಡ್ಕೊಂಡು ಹೋಗ್ತೀವಿ. ಈಗ ಯಾವ್ದು 34 ವರ್ಷ ಬಂತು, 7 ಇಲ್ವೇ ಇಲ್ಲ, ಕೆಳಗಡೆ ಇದೆ. 2 ಅಥವಾ 7 ಮನೆ ಬರಬೇಕು, ಕೆಳಗಡೆ ಇದೆ ಎಲ್ಲ, ಮೇಲ್ಗಡೆ ಇಲ್ವೇ ಇಲ್ಲ. ಮೇಲ್ಗಡೆ ಇದ್ದಾಗ ಅವ್ರು 2 ವರ್ಷ ಆಗಲಿ ಅಂತ ಇರ್ತಾರೆ. ಸೊ ಸೀರಿಯಸ್ನೆಸ್ ಆಫ್ ಮ್ಯಾರೇಜು ಸ್ವಲ್ಪ ಇಲ್ಲದೆ ಇರ್ತಕ್ಕಂಥದ್ದು ಅಲ್ಲಿ ತೋರಿಸುತ್ತೆ. ಇಲ್ಲಿ ನೋಡಿ, ದಶಾಗೆ ಹೋಗೋಣ. ದಶಾ ಕಾಂಬಿನೇಷನಲ್ಲಿ ಮ್ಯಾರೇಜ್ ಹಾಕೋಣ. ಮ್ಯಾರೇಜ್ ಕಾಂಬಿನೇಷನಲ್ಲಿ ಇಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ಕ್ಲೀನಾಗಿ ಹೋಗೋಣ. ದಶಾದಲ್ಲಿ ಈ ರೆಡ್ ಇದೆ ಅಂದರೆ ಅಲ್ಲಿ 12, 1, 10 ಕಾಂಬಿನೇಷನು ಮದುವೆ. ಇದು ಮನೆಗಳಿದು, ಸಂಖ್ಯಾಶಾಸ್ತ್ರ ಅಂತ ತಿಳ್ಕೊಳ್ತಾರೆ ಎಲ್ಲ ದೊಡ್ಡ ಶಿಖಾಮಣಿಗಳು. ದಿಸ್ ಇಸ್ ಪ್ಯೂರ್ ಅಡ್ವಾನ್ಸ್ಡ್ ಅಸ್ಟ್ರಾಲಜಿ. ಯಾವ ದೊಡ್ಡ ಚಾನಲಲ್ಲೆಲ್ಲ ಕೂತ್ಕೊಳ್ತಾರಲ್ಲ ಡ್ರೆಸ್ ಹಾಕ್ಕೊಂಡು, ಅವರೆಲ್ಲ ಅಡುಗುಲಜ್ಜಿ ಜ್ಯೋತಿಷ ಹೇಳ್ತಾ ಕೂತಿದ್ದಾರೆ. ಆ ಚಾನಲ್ ಅವ್ರಿಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಅವ್ರಿಗೂ ಬುದ್ಧಿ ಇಲ್ಲ, ಕೂತಿರೋರ್ಗೂ ಬುದ್ಧಿ ಇಲ್ಲ, ಕೇಳೋರ್ಗೂ ಬುದ್ಧಿ ಇಲ್ಲ. ಸೈನ್ಸ್ ಡೆವಲಪ್ ಆಗ್ತಾ ಇದ್ದಾಗ ಅಸ್ಟ್ರಾಲಜಿನೂ ಡೆವಲಪ್ ಆಗಬೇಕು. ಡೆವಲಪ್ ಆಗ್ತಾ ಇಲ್ಲ. ಜನಗಳಿಗೆ ಇದನ್ನ ನೋಡಿದ್ರೆ ಏನೋ ಹೇಳ್ತಾರೆ ಅಂತ ಮುಂದಕ್ಕೆ ಹೋಗ್ತಾರೆ. ಯಾರ್ಯಾರು ನಿಂತು ನಮ್ಮ ಪ್ರೋಗ್ರಾಮ್ ನೋಡ್ತಾರೆ ಬುದ್ಧಿವಂತರಾಗ್ತಾರೆ. ಯಾರು ಹಂಗೆ ಹೋಗ್ತಾರೆ, ದಡ್ರೆ ಹೋಗೋದು ಹಂಗೆ. ದಡ್ರು ಹೋಗಿ ಎಲ್ಲಿ ಮೋಸ ಹೋಗ್ತಾರೆ ಅಲ್ಲಿ ಹೋಗ್ತಾರೆ. ಇಲ್ಲಿ ಕಾಂಬಿನೇಷನ್, ಇಲ್ಲಿ ಈ ಕಾಂಬಿನೇಷನ್ ಮದುವೆಗೆ ಕೊಡಲ್ಲ ಅಷ್ಟು ಈಸಿಯಾಗಿ. ದಿಸ್ ಡ್ರೈವ್ ಇಸ್ ಡಿಫ್ರೆಂಟ್. ಈ ಡ್ರೈವ್ 12-10 ಡಿಫ್ರೆಂಟು. ಯಾವಾಗಲೂ ಕೂಡ ನಮಗೆ ಬೇಕಾಗಿರ್ತಕ್ಕಂಥದ್ದು ಒಳ್ಳೆ ಕಂಪ್ನಿಲಿರಲಿ, ಒಳ್ಳೆ ಜಾಬ್ ಬರಲಿ, ಸಿಕ್ಕಿರೋದೆಲ್ಲ ನೋಡಿದ್ರೆ ಚೆನ್ನಾಗಿದ್ದಾಳೆ ಬಟ್ ಕೆಲಸದಲ್ಲಿದ್ದಾಳೆ ಚೆನ್ನಾಗಿಲ್ಲ, ಕೆಲಸದಲ್ಲಿದ್ದಾಳೆ ಚೆನ್ನಾಗಿದ್ದಾಳೆ, ಮನೆ ಕಡೆ ಸರಿ ಇಲ್ಲ, ಎಕ್ಸ್ಪೆಕ್ಟೇಷನ್ ಸಿಕ್ಕಾಪಟ್ಟೆ. ಮತ್ತೆ ಈಗ ನೆಕ್ಸ್ಟು ಶನಿಲಿ 6-5 ಕಾಂಬಿನೇಷನ್ ಬರ್ತಾ ಇದೆ. ಶನಿ ಆದ ಮೇಲೆ ಇವ್ರಿಗೆ ಗುರು ಬರುತ್ತೆ. ಶನಿ ಆದ ನಂತರ ಬುಧ ಬರುತ್ತೆ. ಆ ಬುಧನ ಕಾಂಬಿನೇಷನ್ ನೋಡೋಣ. ಬುಧನ ಕಾಂಬಿನೇಷನ್ ನೋಡಿದಾಗ ಅಲ್ಲಿ 11-9
ಬುಧ ಭುಕ್ತಿಲಿ ಮದುವೆ ಯೋಗ ಬರುತ್ತೆ. ಆದರೆ ವೈವಾಹಿಕ ಜೀವನ ಯಾಕೆ ಚೆನ್ನಾಗಿರಲ್ಲ? ಆಲ್ರೆಡಿ ದಿಸ್ ಇಸ್ ಬಿನ್ ಡಿಸೈಡೆಡ್, ಮ್ಯಾರಿಡ್ ಲೈಫ್ ವಿಲ್ ನಾಟ್ ಬಿ ಸೋ ಫ್ರೂಟ್ಫುಲ್. ಆದರೆ ಮ್ಯಾರೇಜ್ ಟೈಮ್ ಕೇಳಿದರೆ ಅಷ್ಟು ಮಾತ್ರ ನಾನು ಹೇಳಕ್ಕೆ ಸಾಧ್ಯ. ಸುಮ್ಮನೆ ಜೀವನ ಹೆಂಗಿರುತ್ತೆ ಅದನ್ನು ಆಮೇಲೆ ನೋಡೋಣ, ಅವ್ರು ನೋಡ್ಕೊಳ್ಳಿ. ಇಲ್ಲಿ ನಾವು ಹೋಗ್ಬಿಟ್ಟು ಶುಕ್ರ ದಶ ನಡೀತಾ ಇದೆ 2024 ಶನಿ. ಈ ಶನಿಲಿ ನಾನು ಹೇಳಿರ್ತಕ್ಕಂಥ ಇದು ಒಂದು ಬುಧ ಬರ್ತಕ್ಕಂಥ ಒಂದು ಕಾಂಬಿನೇಷನ್ನು ಜುಲೈ ಆದ ಮೇಲೆ ಇವರಿಗೆ ಯೋಗ ಇರ್ತಕ್ಕಂಥದ್ದು. ಬಟ್ ಆದರೆ ಟೋಟಲ್ ಕಾಂಬಿನೇಷನ್ ರೆಡ್ ಜಾಸ್ತಿ ಇರಿದಾಗ ಸ್ವಲ್ಪ ಮುಂದಿನ ಕರೆಗೆ ಹೋಗೋಣ. ಓಕೆ ಗುರುಗಳ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೊಂದು ಕರೆ ಇದೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗಳ ಬಗ್ಗೆ ಕೇಳಬೇಕು. ಹುಟ್ಟಿದ ದಿನಾಂಕ, ಸಮಯ ಹೇಳಿ. 29 ಜುಲೈ 2014. ಟೈಮಿಂಗ್ಸ್ ಬಂದ್ಬಿಟ್ಟು 6:20 PM. 6:20 PM. ಓಕೆ, ಯಾವ ಊರಲ್ಲಿ ಹುಟ್ಟಿರೋದು? ಪುತ್ತೂರಲ್ಲಿ. ಗುರುಜಿ ಒಟ್ಟಿಗೆ ಮಾತಾಡಿ. ಯಾವ ವಿಚಾರದ ಬಗ್ಗೆ ಮಾತಾಡಬೇಕಿತ್ತು? ಅಂದ್ರೆ ಅವಳು ಎಜುಕೇಶನ್ ಪರ್ಪಸ್ ಬಗ್ಗೆ ಮತ್ತೆ ಸ್ವಲ್ಪ ಆಕ್ಟಿವ್ನೆಸ್ ಸ್ವಲ್ಪ ಕಡಿಮೆ, ಸೊ ಅದರ ಬಗ್ಗೆ. ಓಕೆ, ನಮಸ್ಕಾರ. ನಮಸ್ತೆ ಸರ್. ಸಿಂಹರಾಶಿ, ಮಗ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ. ಆಕ್ಟಿವಿಟಿ ಕಮ್ಮಿ ಆಗೋಕ್ಕೆ ಕಾರಣನೇ 9ನೇ ಮನೆ, 5 and 9 ಕಾಂಬಿನೇಷನ್ ಅಂತೀವಿ. 9ನೇ ಮನೆ ಸೋಂಬೇರಿತನವನ್ನು ಕೊಡ್ತಕ್ಕಂಥದ್ದು. ಇಲ್ಲಿ 5 ಮತ್ತು 9 ಕಾಂಬಿನೇಷನ್ ಇದೆ. ಶುಕ್ರದಶ ಎಜುಕೇಷನ್ಗೆ ಅಷ್ಟು ಒಳ್ಳೆಯದಿಲ್ಲ. ಶುಕ್ರದಶ ಹೋದಾಗ 5-9 ಕಾಂಬಿನೇಷನ್ ಯಾವಾಗಲೂ ಕೂಡ ನಮಗೆ ಏನಂತಾರೆ, ನಮಗೆ ಸೋಂಬೇರಿತನವನ್ನು ಕೊಡುತ್ತೆ. ಭಾಳ ಇಂಪಾರ್ಟೆಂಟಾಗಿ ಇಲ್ಲಿ ಈ ಕಾಂಬಿನೇಷನ್ನು ತುಂಬ ಚೆನ್ನಾಗಿ ಎಜುಕೇಷನ್ ಮಾಡುತ್ತೆ. 80% ಇದೆ. ಕೆಳಗಡೆ ಮೀಡಿಯಮ್ ಸಕ್ಸಸ್ ಅಂತ ಕೊಟ್ಟಿದ್ದೀವಿ, ಬೇಕಾದ್ರೆ ನೋಡ್ಬೋದು ನೀವು. ಈ ಮೀಡಿಯಮ್ ಸಕ್ಸಸ್ ಇರ್ತಕ್ಕಂಥ ಒಂದು ವಿಚಾರದಲ್ಲಿ ನೋಡ್ಬೋದು. ಇಲ್ಲಿ 5-9 ಕಾಂಬಿನೇಷನ್ ಬಂದಾಗ ಸೋಂಬೇರಿತನ ಬರುತ್ತೆ. ಇದನ್ನೇ ನಾನು ಹೇಳ್ಕೊಡೋದು, ಇದನ್ನೇ ನಾನು 15 ಡೇಸಲ್ಲಿ ಹೇಳ್ಕೊಡೋದು. ಬಟ್ ಆದರೆ ಸಕ್ಸಸ್ ಅಂತೂ ಇರುತ್ತೆ, ಬಟ್ ಮೀಡಿಯಮ್ ಸಕ್ಸಸ್ ಇನ್ ಎಜುಕೇಷನ್ ಅಂತ ಬರುತ್ತೆ. ಈ ಕಾಂಬಿನೇಷನ್ಗೆ ಸೋಂಬೇರಿತನಕ್ಕೆ ಹೋಗಬೇಕು ಅಂತಂದರೆ ಅವರು ತಣ್ಣೀರು ಸ್ನಾನ ಮಾಡಬೇಕು. 5-9ಗೆ ತಣ್ಣೀರು ಸ್ನಾನನೇ ಮಾಡಬೇಕು. ಸೊ ಏನಾಗುತ್ತೆ, ನ್ಯೂರಾನ್ಸ್ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ. ಬಿಸಿನೀರು ಮಾಡಿದಾಗ ಇನ್ನೂ ಜಾಸ್ತಿ ನಿದ್ದೆ ಬರುತ್ತೆ. ವೆರಿ ಸಿಂಪಲ್. ಇದನ್ನು ಸುಮ್ಮನೆ ಆ ಪೂಜೆ, ಈ ಗ್ರಹ ಸರಿ ಇಲ್ಲ, ರಾಹು ಶುಕ್ರ ಹಂಗೆ 4-3 ಅದೆಲ್ಲ ಹೋಗುತ್ತಲ್ಲ, ಅವೆಲ್ಲ ಪ್ರಾಬ್ಲಮ್ ಇರ್ತಕ್ಕಂಥದ್ದೇ. ಇದನ್ನು ಬೆಳಿಗ್ಗೆ ಎದ್ದು ತಣ್ಣೀರು ಸ್ನಾನ ಮಾಡಲೇಬೇಕು. ಮತ್ತು ಪುತ್ತೂರು ಸೆಕೆ ಜಾಸ್ತಿ, ತಣ್ಣೀರು ಜಾಸ್ತಿನೇ ಮಾಡ್ಬೋದು, ಏನು ತೊಂದರೆ ಏನಿಲ್ಲ. ಇಷ್ಟೇ ಮಾಡ್ಕೋಬೇಕು. ಚೆನ್ನಾಗಿ ಓದ್ತಾರೆ, ಅಷ್ಟು ಮಾತ್ರ ಗ್ಯಾರಂಟಿ. ನಿಧಾನಕ್ಕೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾ ಇದ್ದಾರೆ. ಇನ್ನು ನಾನು ನಿಮಗೆ ಕಾರ್ಯಕ್ರಮದ ಮೊದಲನೇ ಹಂತದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತಾ ಇದ್ದೆ, ಜ್ಯೋತಿಷ್ಯ ತರಗತಿಗಳನ್ನು ಕಲೀಲಿಕ್ಕೆ ನಿಮಗೆ ಇಂಟ್ರೆಸ್ಟ್ ಇರೋದಾದರೆ ಮಾರ್ಚ್ 15ನೇ ತಾರೀಕಿನಿಂದ 15 ದಿನಗಳಲ್ಲಿ, ಕೇವಲ 15 ದಿನಗಳಲ್ಲಿ ಜ್ಯೋತಿಷ್ಯ ಶಾಸ್ತ್ರವನ್ನು ನೀವು ಕಲಿಬಹುದು. ನಿಮ್ಮ ಭವಿಷ್ಯವನ್ನು ನಿಮ್ಮ ಕೈಯಲ್ಲಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಭವಿಷ್ಯವನ್ನು ನೀವು ನೋಡ್ಕೊಳ್ಳಿಕ್ಕೆ ಚಾನ್ಸಸ್ ಇದೆ. ಇನ್ನು ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿತು ಅಂದರೆ ದೇಶದಲ್ಲಿ ಮತ್ತು ವಿದೇಶದಲ್ಲಿಯೂ ಕೂಡ ತರಗತಿಗಳನ್ನು ಮಾಡಿದ್ದಾರೆ. ಅಂದರೆ ಆನ್ಲೈನ್ ಕ್ಲಾಸಸ್ನ ಕಂಡಕ್ಟ್ ಮಾಡಿರುವಂಥವರು 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಗುರುಜಿಯವರು ಹೊಂದಿದ್ದಾರೆ. PhD ಪದವಿಯನ್ನು ಪಡೆದಂಥ ಒಬ್ಬ ವಿದ್ಯಾರ್ಥಿ ಗುರುಗಳ ಬಗ್ಗೆ ಮತ್ತು ಕ್ಲಾಸಸ್ನ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ. ಬನ್ನಿ ಕೇಳ್ಕೊಂಡು ಬರೋಣ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಶ್ರೀ ದಿನೇಶ್ ಗುರುಜಿ ನಮಸ್ಕರಿಸ್ತಾ, ನನ್ನ ಹೆಸರು ಬಂದು ಪಂಡಿತ್ ರಮೇಶ್ ಮೂರ್ತಿ ಅಂತ. ನಾನು 2018-19ರಲ್ಲಿ ದಿನೇಶ್ ಗುರುಜಿ ಅವರ ಕ್ಲಾಸಿಗೆ ಸೇರಿದೆ. ನಾನು ಬೇಸಿಕಲಿ ನನಗೆ ಜ್ಯೋತಿಷ್ಯಶಾಸ್ತ್ರ ಕಲಿಬೇಕಂತ ತುಂಬ ಇಷ್ಟ ಇತ್ತು. ಆದರೆ ನಾನು ವೃತ್ತಿಯಲ್ಲಿ ಪುರೋಹಿತನಾಗಿರೋದ್ರಿಂದ ಜ್ಯೋತಿಷ್ಯಶಾಸ್ತ್ರದಲ್ಲಿ ಹೇಳ್ತಾ ಸ್ವಲ್ಪ ಅವ್ರಿಗೆ ಅದ್ರ ಬಗ್ಗೆ ನಾನು ಒಲವು ಜಾಸ್ತಿಯಾಗಿ ನಾವು ಎಲ್ಲಿ ಎಲ್ಲ ಕಡೆ ದೋಷಗಳು ಮತ್ತೊಂದು ಹೇಳ್ತಾ ಇದ್ದರಿಂದ ನಮಗೆ ದಿನೇಶ್ ಗುರುಜಿ ಅವ್ರದ್ದು ಕೇಳ್ತಾ ನನಗೆ ಅವ್ರದ್ದೊಂದು ಇನ್ಸ್ಪೈರ್ ಆಗಿ ಅವರ ಕ್ಲಾಸಿಗೆ ನಾನು ಜಾಯ್ನ್ ಆದೆ. ಅವ್ರ ಕ್ಲಾಸ್ ಸೇರಿ ಬೇಸಿಕ್ ಕ್ಲಾಸಿಗೆ ಸೇರಿ ಹೈಯರ್ ಕ್ಲಾಸ್ ಮಾಡಿದೆ, ಮತ್ತೆ ಡಾಕ್ಟರೇಟ್ ಮಾಡಿದೆ. ಭೃಗುನಂದನಾಡಿ ವಾಸ್ತು ಕ್ಲಾಸಲ್ಲಿ ಸೇರಿದ್ದೀನಿ. ಮತ್ತೆ ಪ್ರತಿಯೊಂದು ಏನಿದೆ ಅವರು ಅಗ್ನಿಹೋತ್ರ ಇರ್ಬೋದು, ಮತ್ತೊಂದು ಎಲ್ಲಾನು ಅವ್ರ ಕ್ಲಾಸಲ್ಲಿ ನಾನು ಇದಾಗಿ ಈಗ ಒಬ್ಬ ಸುಸಂಸ್ಕೃತ ಇದರ ಪಂಡಿತನಾಗಿ ನಾನೀಗ ಇದು ಮಾಡ್ತಾ ಇದ್ದೀನಿ.